ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಋಷಿಶೃಂಗರ ಚರಿತ್ರೆ ಇದರ ಮುಂದುವರಿದ ಭಾಗ. ನದಿಯಲ್ಲಿ ತೇಲಿಕೊಂಡು ಬರುತ್ತಿದ್ದ ಪುಷ್ಪನಗರದಂತಿದ್ದ ದೋಣಿಯು ಹತ್ತಿರಕ್ಕೆ ಬಂದ ನಂತರ ರಾಜಾಜ್ಞೆಯನ್ನು ಅದರಲ್ಲಿದ್ದ ಗಣಿಕೆಯರಿಗೆ ತಿಳಿಸಿದರು. ಅವರು ಮುನಿಕುಮಾರನನ್ನು ನೋಡಿ, ತಾಪಸೋತ್ತಮ, ಇದು ನಮ್ಮ ಗುರುಗಳ ಆಶ್ರಮದ ಮೊದಲ ಗಡಿ. ಇಲ್ಲಿ ತಾವು ಈ ಪುಷ್ಪವನದಿಂದಿಳಿದು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಅನಂತರ ನಮ್ಮ ಗುರುಗಳ ಬಳಿಗೆ ಹೋಗಬೇಕು ಎಂದರು. ಅದಕ್ಕೆ ಒಪ್ಪಿದ ಮುನಿಕುಮಾರನು ದೋಣಿಯಿಂದ ಕೆಳಗಿಳಿಯುವಾಗ ಅವನ ಪಾದಗಳು ಭೂಮಿಗೆ ತಾಕಿದೊಡನೆಯೇ ಬರಿದಾಗಿದ್ದ ಮೋಡಗಳಲ್ಲಿ ನೀರು ತುಂಬಿ ಮಿಂಚು, ಗುಡುಗು, ಸಿಡಿಲಿನ ಆರ್ಭಟವೂ ಉಂಟಾಗಿ ಮಳೆಯು ರೋಮಪಾದರಾಜನ ರಾಜ್ಯದಾದ್ಯಂತ ಧಾರಾಕಾರವಾಗಿ ಸುರಿಯಿತು. ಆದ್ದರಿಂದ ಬತ್ತಿ ಹೋಗಿದ್ದ ನದಿಗಳು, ತಟಾಕಗಳು, ಕೆರೆ ಕುಂಟೆಗಳು ತುಂಬಿ ಮಳೆಯಿಲ್ಲದೆ ನೊಂದ ಪ್ರಜೆಗಳನ್ನು ಆನಂದಗೊಳಿಸಿತು. ಆಗ ಮುನಿಕುಮಾರನನ್ನು ವೇಶ್ಯೆಯರು ರಾಜ್ಯದ ಎಲ್ಲೆಯವರೆಗೆ ಕರೆದುಕೊಂಡು ಬಂದಿರುವರೆಂದು ಹರ್ಷಗೊಂಡು ಅವರನ್ನು ಎದುರುಗೊಂಡು ಕರೆತರುವ ಸಿದ್ಧತೆಯನ್ನು ಭರದಿಂದ ಸಾಗಿಸುತ್ತಿದ್ದನು. ವೇಶ್ಯೆಯರು ಮುನಿಕುಮಾರನನ್ನು ದೋಣಿಯಿಂದ ಇಳಿಸಿ ತಳಿರು ತೋರಣಗಳಿಂದ ಅಲಂಕರಿಸಿದ್ದ ಚಪ್ಪರದ ಮಧ್ಯೆ ಇದ್ದ ಆಸನದಲ್ಲಿ ಕೂಡಿಸಿದರು. ನಂತರ ತಮ್ಮ ಕುಡಿನೋಟದಿಂದ ಅವನ ಮನವನ್ನು ಸೆಳೆಯುವ ಬೆಡಗಿನ ಹುಡುಗಿಯರ ನರ್ತನದ ನಂತರ ಮತ್ತೆ ಪುಷ್ಪಕ ನಗರಿಯಂತಿದ್ದ ದೋಣಿಯಲ್ಲಿ ಕೂಡಿಸಿಕೊಂಡು ನಗರದ ಕಡೆ ಹೊರಟರು. ಆ ಕಡೆ ರಾಜನು ತನ್ನ ಪಟ್ಟಣದ ಮುಂಭಾಗದಲ್ಲಿ ಹರಿಯುತ್ತಿದ್ದ ನದಿಯ ದಂಡೆಯಿಂದ ಅರಮನೆಯವರೆಗೂ ಹಾಕಿಸಿದ್ದ ಅಲಂಕಾರವು ವರ್ಣನಾತೀತವಾಗಿತ್ತು. ದಾರಿ ಇಕ್ಕೆಲದಲ್ಲಿದ್ದ ದೊಡ್ಡ ದೊಡ್ಡ ಸೌಧದ ಮೇಲೆ ಸುವಾಸನೀಯರು ಆರತಿಗಳನ್ನು ಹಿಡಿದುಕೊಂಡು ಋಷಿಕುಮಾರನು ಕುಳಿತ ಅಂಧಣವು ಬರುವಾಗ ಎಲ್ಲರೂ ಬೆಳಗುವಂತೆಯೂ ಪುಷ್ಪಗಳನ್ನು ಅವನ ಮೇಲೆ ವರ್ಷದಂತೆ ಸುರಿಸುವಂತೆಯೂ ವ್ಯವಸ್ಥೆ ಮಾಡಿಸಿದ್ದನು. ಚಪ್ಪರದ ಎರಡು ಕಡೆಗಳಲ್ಲಿಯೂ ನದಿಯ ದಂಡೆಯಿಂದ ಅರಮನೆಯವರೆಗೂ ವಟುಗಳು ವೇದಗಳನ್ನು ಪಠಿಸುತ್ತಿರುವಂತೆ ಅನುಗೊಳಿಸಿದ್ದನು. ಮತ್ತೆ ವಿಧ ವಿಧವಾದ ವಾದ್ಯಗಳು ವಟುಗಳು ಪಠಿಸುತ್ತಿರುವ ಮಂತ್ರಗಳ ಸ್ವರಕ್ಕೆ ಹೊಂದಿಕೊಂಡಿರುವಂತೆ ಬಾರಿಸಲು ವ್ಯವಸ್ಥೆಗೊಳಿಸಿದ್ದನು. ಮುನಿಕುಮಾರನು ಕುಳಿತುಕೊಳ್ಳುವ ಅಂಧಣವನ್ನು ರತ್ನಗಳಿಂದ ಕೆತ್ತಿದ್ದ ಪದಕ ಜೋಡಣೆಯಿಂದ ಅಲಂಕರಿಸಿ ನದಿಯ ದಂಡೆಯಲ್ಲಿಟ್ಟುಕೊಂಡು ಲಕ್ಷೋಪಲಕ್ಷ ಜನಸಂದಣಿಯಿಂದ ಕೂಡಿ ಕಾದು ನಿಂತಿದ್ದನು. ಆ ಸಮಯದಲ್ಲಿ ಮುನಿಕುಮಾರನು ಕುಳಿತು ಬರುವ ದೋಣಿಯ ನದಿಯ ಮಧ್ಯೆ ಗೋಚರಿಸಿತು. ಆಗ ಅಲ್ಲಿ ಕಾದು ನಿಂತಿದ್ದ ಜನಸಂದಣಿಯ ಜಯಘೋಷವು ಮೇಘಮಂಡಲವನ್ನು ಮುಟ್ಟಿತು. ಅದರಿಂದ ಬೆರಗಾದ ಮುನಿಕುಮಾರನು ಆಸನದಿಂದೆದ್ದು ಜನಸಂದಣಿಯನ್ನು ನೋಡಿ, ಅವರಾರು, ಯಾರ ಆಶ್ರಮವಿದು ಎಂದು ವೇಶ್ಯೆಯರನ್ನು ಕೇಳಿದನು. ಅವರು, ತಾಪಸೋತ್ತಮ, ಅಲ್ಲಿ ನಿಂತಿರುವವರೆಲ್ಲ ನಮ್ಮ ಗುರುಗಳ ಶಿಷ್ಯ ಮಂಡಳಿಯು ನಿಮ್ಮನ್ನು ಅತಿ ವೈಭವದಿಂದ ನಮ್ಮ ಗುರುವಿನ ಬಳಿಗೆ ಕರೆದುಕೊಂಡು ಹೋಗಲು ಬಂದಿರುವರು. ಅವರು ಮಾಡುವುದು ಜಯಘೋಷ. ನೀವು ಮೌನವಾಗಿ ಅವರು ತಂದಿರುವ ಅಂದಣದಲ್ಲಿ ಕುಳಿತುಕೊಳ್ಳಬೇಕು. ಅವರು ನಿಮ್ಮ ಮೇಲೆ ಪುಷ್ಪಗಳನ್ನು ಹಾಕುವರು. ಕೆಲವರು ನಿಮ್ಮ ಕೊರಳಿಗೆ ಪರಿಮಳಯುಕ್ತವಾದ ಹಾರವನ್ನು ಹಾಕುವರು. ಕೆಲವರು ಆರತಿಯನ್ನು ಬೆಳಗುವರು. ಅವುಗಳೆಲ್ಲವನ್ನು ನೀವು ಸ್ವೀಕರಿಸಬೇಕು. ಇದು ನಮ್ಮ ಗುರುವಿನ ಆಜ್ಞೆ ಎಂದು ಒಡಂಬಡಿಸಿಕೊಂಡು ಆ ಜನಸಮೂಹದ ಬಳಿಗೆ ದೋಣಿಯನ್ನು ತಂದು ನಿಲ್ಲಿಸಿದರು. ಅಲ್ಲಿನ ವ್ಯವಸ್ಥೆಯಂತೆ ದೋಣಿಯ ಮುಂಭಾಗಕ್ಕೆ ಮಹರ್ಷಿಗಳು ಬಂದು ಸ್ವಸ್ತಿ ವಾಚನಗಳನ್ನು ಹೇಳಿ ಮಂತ್ರಾಕ್ಷತೆಗಳಿಂದ ಪೂಜಿಸಿ ದೋಣಿಯಿಂದ ಇಳಿಸಿ ರತ್ನಗಳಿಂದ ಕೆತ್ತಿದ್ದ ಪಲ್ಲಕ್ಕಿಯಲ್ಲಿ ಕೂಡಿಸಿಕೊಂಡು ಸಾಲಾಗಿ ನಿಂತಿರುವ ಜನೋಸ್ತಮದ ಮಧ್ಯೆ ಅವರನ್ನು ಹೊತ್ತುಕೊಂಡು ಹೊರಟರು. ವಿಶಾಲವಾದ ರಾಜಮಾರ್ಗದ ಇಕ್ಕೆಲಗಳಲ್ಲಿಯೂ ಮೊದಲೇ ವ್ಯವಸ್ಥೆಗೊಳಿಸಿದ್ದಂತೆ ವಟುಗಳು ವೇದಗಳನ್ನು ಸಪ್ತಸ್ವರಗಳ ನಾದನಕ್ಕೆ ಹೊಂದಿಸಿಕೊಂಡು ಪಠಿಸುತ್ತಾ ನಿಂತಿದ್ದರು. ಮಂಗಳವಾದ್ಯಗಳ ಇಂಪಾದ ನಾದಗಳು ವಟುಗಳು ಪಠಿಸುವ ನಾದಕ್ಕೆ ಹೊಂದಿಕೊಂಡಿದ್ದರಿಂದ ಮುನಿಕುಮಾರನ ಮನಸ್ಸಿಗೆ ಹರ್ಷವನ್ನುಂಟು ಮಾಡುತ್ತಿತ್ತು. ಬಣ್ಣ ಬಣ್ಣದ ಉಡುಗೆ ತೊಡುಗೆಗಳಿಂದ ಕೂಡಿದ್ದ ಜನಸಂದಣಿಯಲ್ಲಿ ಪುಷ್ಪಗಳನ್ನು ತನ್ನ ಮೇಲೆ ಎರಚುತ್ತಾ ಆರತಿಯನ್ನು ಬೆಳಗುತ್ತಿದ್ದ ಸುವಾಸಿನಿಯರ ತಂಡವನ್ನು ಬೆರಗಾಗಿ ನೋಡುತ್ತಾ ಕುಳಿತಿದ್ದ ಮುನಿಕುಮಾರನ ಪಲ್ಲಕ್ಕಿಯು ಅರಮನೆಯ ಮುಂಭಾಗಕ್ಕೆ ಬಂದೊಡನೆಯೇ ಜನಸಂದಣಿಯನ್ನು ಹಿಂದೆ ಸರಿಸಿ
ಪುರುಷರಾರು ತಮ್ಮೊಟ್ಟಿಗೆ ಬಾರದಂತೆ ಕಟ್ಟುನಿಟ್ಟಾಗಿ ವೇದಗಳನ್ನು ಪಠಿಸುತ್ತಿದ್ದ ಬಾಲಕಿಯರೇ ತುಂಬಿದ್ದ ಶಾಂತಾದೇವಿಯ ಅಂತಃಪುರದ ಮುಂಭಾಗದಲ್ಲಿದ್ದ ಚಪ್ಪರದ ಮಧ್ಯಕ್ಕೆ ಗಣಿಕೆಯರೇ ಪಲ್ಲಕ್ಕಿಯನ್ನು ಹೊತ್ತು ತಂದು ಇಟ್ಟರು. ಅನಂತರ ರಾಜದಂಪತಿಗಳು ಮುನಿಯ ಪಾದಗಳನ್ನು ತೊಳೆದು ಆ ಉದಕವನ್ನು ಪಾನ ಮಾಡಿದರು ಹಾಗೂ ಪರಿಮಳಯುಕ್ತವಾದ ಪುಷ್ಪಗಳಿಂದ ಪೂಜಿಸಿ ಮನದಣಿಯ ನೋಡಿ ಆನಂದಿಸಿ ಹಿಗ್ಗಿದರು. ತಾಪಸೋತ್ತಮರು ಗಣಿಕೆಯರನ್ನು ಅಂದವಾದ ನಿಮ್ಮ ಗುರುವಿನ ಸುಂದರ ಕುಟೀರವು ಮನಕ್ಕೆ ಅಧಿಕವಾದ ಆನಂದವನ್ನುಂಟು ಮಾಡುತ್ತಿದೆ, ಆದರೆ ಅವರಿರುವುದೆಲ್ಲಿ ಎಂದನು. ಆ ಸಮಯಕ್ಕೆ ಸರಿಯಾಗಿ ದಾದಿಯರಿಂದ ಕೂಡಿದ ಶಾಂತಾದೇವಿಯು ಮುನಿಕುಮಾರನ ಬಳಿಗೆ ಬಂದು ತಂದೆಯ ಕಣ್ಣು ಸನ್ನೆಯಂತೆ ಮುನಿಕುಮಾರನ ಪಕ್ಕದಲ್ಲಿದ್ದ ಆಸನದಲ್ಲಿ ಕುಳಿತುಕೊಂಡಳು. ವೇಶ್ಯೆಯರು, ಇವರೇ ನಮ್ಮ ಗುರುಗಳು, ನಮಸ್ಕಾರ ಮಾಡಿ ಎಂದರು. ಆಲಿಂಗನ ಮತ್ತು ಚುಂಬನವೇ ನಮಸ್ಕಾರವೆಂದು ಅಭ್ಯಾಸ ಮಾಡಿಕೊಂಡು ಬಂದಿದ್ದರಿಂದ ಎದ್ದು ಶಾಂತಾದೇವಿಯನ್ನು ಎರಡೂ ತೋಳುಗಳಿಂದಲೂ ಬಿಗಿದಪ್ಪಿಕೊಂಡು ಚುಂಬಿಸಿ ನಿನ್ನ ಶಿಷ್ಯರಿಗೆ ಉಪದೇಶಿಸಿರುವ ವೇದವನ್ನು ಪಠಿಸು ಎಂದನು. ಮುನಿಕುಮಾರನ ತೋಳ ತೆಕ್ಕೆಯಲ್ಲಿ ಬಂಧಿತಳಾಗಿ ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿಕೊಂಡು ನಿಂತಿದ್ದ ಶಾಂತಾದೇವಿಗೆ ಗಣಿಕೆಯರು ನಿಜ ಸಂಗತಿಯನ್ನು ತಿಳಿಸಿ ಹರ್ಷಗೊಳಿಸಿ ವೀಣೆಯನ್ನು ನುಡಿಸಿಕೊಂಡು ದೇವರ ನಾಮವನ್ನು ಹಾಡು ಎಂದರು. ಶಾಂತಾದೇವಿಯು ಹರ್ಷವದನಳಾಗಿ ಸಪ್ತಸ್ವರಗಳನ್ನು ಮಧ್ಯಮ ಸ್ಥಿತಿಗೆ ಸರಿಗೊಳಿಸಿಕೊಂಡು ತನ್ನ ಮಧುರವಾದ ಕಂಠದಿಂದ ಹಾಡುತ್ತಿರುವಾಗ ಋಷ್ಯಶೃಂಗನು ಸಂತೋಷದಿಂದ ಬಾರಿ ಬಾರಿಗೂ ಆಕೆಯನ್ನು ಆಲಂಗಿಸಿಕೊಂಡು ಚುಂಬಿಸುತ್ತಾ ಅಂತಃಪುರದ ಸ್ತ್ರೀಯರಿಗೆ ಆನಂದವನ್ನುಂಟು ಮಾಡಿದನು. ಹೊರ ಜಗತ್ತಿನ ಪ್ರಪಂಚವನ್ನೇ ಅರಿಯದ ತಿಳಿವಯಸ್ಸಿನ ತಪೋವೇತ್ತನ ಸರಸಕ್ಕೆ ಸಿಕ್ಕಿ ಅವಕ್ಕಾದ ಶಾಂತಾದೇವಿಯು ನಾಚಿಕೆಯಿಂದ ತಲೆಯನ್ನು ತಗ್ಗಿಸಿಕೊಂಡು ಕುಳಿತಿರುವಾಗ ಮೊದಲೇ ಸಿದ್ಧಗೊಳಿಸಿದ್ದ ಅವರಿಬ್ಬರ ವಿವಾಹವನ್ನು ರೋಮಪಾದನು ಮಹರ್ಷಿಗಳೊಡಗೂಡಿ ಅತಿ ವೈಭವದಿಂದ ನೆರವೇರಿಸಿದನು. ಅನಂತರ ಸಮಾಧಿಯಲ್ಲಿ ಮಗ್ನರಾಗಿ ಕುಳಿತಿದ್ದ ವಿಭಾಂಡಕ ಮುನಿಯು ಬಹಿರ್ಮುಖರಾಗಿ ಆಶ್ರಮಕ್ಕೆ ಬಂದು ಮಗನನ್ನು ಕಾಣದೆ ಗಾಬರಿಯಾಗಿ ಯೋಗದಿಂದ ಮಗನ ವಿವಾಹವನ್ನು ಮನಗಂಡು ಕುಪಿತನಾಗಿ ವೇಶ್ಯೆಯರಿಂದ ಮರಳು ಮಾಡಿ ತನ್ನ ಮಗನನ್ನು ಕರೆಸಿಕೊಂಡು ಸುಧೆಯನ್ನೆತ್ತು ವಿವಾಹ ಮಾಡಿದ ರೋಮಪಾದನ ಪಟ್ಟಣವನ್ನು ಸುಟ್ಟು ಮಗನನ್ನು ಕರೆದುಕೊಂಡು ಬರುವೆನೆಂದು ರೋಷಭರಿತನಾಗಿ ಹೊರಟನು. ಆ ವೇಳೆಗೆ ದೇವರ್ಷಿಗಳಾದ ನಾರರು ಪ್ರಸನ್ನರಾಗಿ ಅವನ ರೋಷವನ್ನು ಶಾಂತಗೊಳಿಸಿ ಒಟ್ಟಾಗಿ ರೋಮಪಾದನ ಅರಮನೆಗೆ ಬಂದರು. ಆಗ ರಾಜದಂಪತಿಗಳು ಪರಮಾನಂದಭರಿತರಾಗಿ ಅವರ ಪಾದಗಳನ್ನು ತೊಳೆದು ಪೂಜಿಸಿ ವಿಭಾಂಡಕ ಮುನಿಗಳನ್ನು ನೋಡಿ, ಮುನಿಕುಲ ಸಾರ್ವಭೌಮ, ನೀನು ಸಮಾಧಿಯಲ್ಲಿ ಕುಳಿತಿರುವಾಗ ಕ್ಷಾಮ ನಿವಾರಣೆಗಾಗಿ ನಾರದ ಮುನಿಗಳ ಆಜ್ಞೆಯಂತೆ ನಿನ್ನ ಕುಮಾರನನ್ನು ವೇಶ್ಯೆಯರ ಮೂಲಕ ಕರೆಸಿಕೊಂಡು ನನ್ನ ಸುಧೆಯನ್ನೆತ್ತು ತಪೋವೇತ್ತರರ ಸನ್ನಿಧಿಯಲ್ಲಿ ವಿವಾಹ ಮಾಡಿದೆವು. ತಮ್ಮ ಸುತನ ಪಾದಸ್ಪರ್ಶವು ನಮ್ಮ ದೇಶದಲ್ಲಿ ಆದೊಡನೆ ದೇಶಾದ್ಯಂತ ಸುವೃಷ್ಟಿಯಾಗಿ ಪ್ರಜೆಗಳನ್ನು ಹರ್ಷಗೊಳಿಸಿತು ಎಂದು ತಿಳಿಸಿ ಭಕ್ತಿಯಿಂದ ನಮಸ್ಕರಿಸಿ ತನ್ನ ಮಗಳ ಅಂತಃಪುರದಲ್ಲಿದ್ದ ಋಷ್ಯಶೃಂಗನ ಬಳಿಗೆ ನಾರದರನ್ನು ವಿಭಾಂಡಕರನ್ನು ಕರೆದುಕೊಂಡು ಹೋಗಿ ದಂಪತಿಗಳನ್ನು ತೋರಿಸಿದನು. ತಂದೆಯನ್ನು ನೋಡಿ ಮುನಿಯು ಓಡಿ ಬಂದು ಅವರನ್ನು ಅಪ್ಪಿಕೊಂಡನು. ವಿಭಾಂಡಕನು ಮಗನನ್ನು ಎತ್ತಿ ಮುತ್ತಿಟ್ಟು ಕೆಳಗಿಳಿಸಿ ನಾರದರಿಗೆ ನಮಸ್ಕರಿಸುವಂತೆ ತಿಳಿಸಿದರು. ಅಷ್ಟರಲ್ಲಿ ಶಾಂತಾದೇವಿಯು ಬಂದು ವಿಭಾಂಡಕರಿಗೂ ನಾರದ ಮುನಿಗಳಿಗೂ ನಮಸ್ಕರಿಸಿ ಋಷ್ಯಶೃಂಗರ ಪಕ್ಕದಲ್ಲಿ ನಿಂತಳು. ನೂರಾರು ರತಿಯರನ್ನು ಧಿಕ್ಕರಿಸುವ ರೂಪಿನಿಂದ ದಿವ್ಯ ತೇಜೋನಿಧಿಯಾಗಿದ್ದ ಶಾಂತಾದೇವಿಯನ್ನು ಕಂಡ ವಿಭಾಂಡಕರು ಮನದುಬ್ಬಿನಿಂದ ದಂಪತಿಗಳಿಬ್ಬರನ್ನು ಅಪ್ಪಿ ತನ್ನೆರಡು ತೊಡೆಗಳ ಮೇಲೆ ಕೂಡಿಸಿಕೊಂಡು ಅವರಿಬ್ಬರ ತಲೆಯ ಮೇಲೆ ಕೈಯಾಡಿಸುತ್ತಾ ನಿಮ್ಮ ದಾಂಪತ್ಯವು ಅಮರವಾಗಿರಲಿ ಎಂದು ಆಶೀರ್ವಾದದ ವೃಷ್ಟಿಯನ್ನು ಸುರಿಸಿ ರೋಮಪಾದನನ್ನು ನೋಡಿ ನಿನ್ನ ಕುಮಾರಿಯ ಸ್ವಚ್ಛವಾದ ಆತ್ಮತೇಜಸ್ಸು ಮಾಯಾ
ಮರ್ಮಗಳನ್ನರಿಯದ ನನ್ನ ಮಗನನ್ನು ವೇಶ್ಯೆಯರ ಮೂಲಕ ಕರೆಸಿಕೊಂಡು ಪತಿ ಎನಿಸಿಕೊಂಡಿದೆ. ಇವರು ಹಿಂದಿನಿಂದಲೂ ದಂಪತಿಗಳಾಗಿ ಬಂದಿರುವರು. ಈ ಜನ್ಮದಲ್ಲಿ ಇವರು ಮಾಡಿಸುವ ಯಜ್ಞಗಳೆಲ್ಲವೂ ಪೂರ್ಣ ಫಲಪ್ರದವಾಗುವುದು. ಇವರಿಬ್ಬರನ್ನು ಮಗಳಾಗಿ ಅಳಿಯನಾಗಿ ಪಡೆದ ನೀನೇ ಧನ್ಯನು ಎಂದು ಅವನನ್ನು ಹರ್ಷಗೊಳಿಸಿ ಮಗನಿಗೂ ಸೊಸೆಗೂ ಆಶೀರ್ವದಿಸಿ ಅವರಿಂದ ಬೀಳುಕೊಟ್ಟು ನಾರದರೊಡಗೂಡಿ ತಮ್ಮ ಆಶ್ರಮಕ್ಕೆ ಬಂದು ತಪೋನಿರತರಾಗಿ ಕುಳಿತರು ಎಂಬಲ್ಲಿಗೆ ಋಷ್ಯಶೃಂಗರ ಚರಿತ್ರೆ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.